ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಮಕ್ಕಳೇ, ಈಗಾಗಲೇ ನೀವು ಸೇತುಬಂಧ ತರಗತಿಯನ್ನು ಮುಗಿಸಿದ್ದೀರಾ. ಹಾಗಾಗಿ ಈ ವರ್ಷದ ಕಲಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಈ ಕನ್ನಡ ಭಾಷಾ ತರಗತಿಗೆ ಸ್ವಾಗತವನ್ನು ಬಯಸ್ತಾ, ಒಂದನೆಯ ಪಾಠ ದೊಡ್ಡವರ ದಾರಿ. ಎಲ್ಲರೂ ಕೂಡ ಪಠ್ಯಪುಸ್ತಕವನ್ನು ತೆಗೆದಿಟ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಪಾಠವನ್ನು ಪ್ರಾರಂಭ ಮಾಡೋಣ. ಬನ್ನಿ ಮಕ್ಕಳ, ಹಾಗಾದರೆ ಮೊದಲನೆಯ ಚಟುವಟಿಕೆಯನ್ನು ನೋಡೋಣ. ಇಲ್ಲಿ ಕಾಣಿಸ್ತಾ ಇರುವಂತಹ ಚಿತ್ರವನ್ನು ನೋಡಿದ್ರಾ? ಈ ಚಿತ್ರವನ್ನು ನೋಡ್ತಾ ನಿಮ್ಮ ಮನದಲ್ಲಿ ಏನು ಮೂಡುತ್ತೋ ಅದು ಒಂದು ವಾಕ್ಯವನ್ನು ನೀವು ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ಮಕ್ಕಳ, ನೆನಪಾಗ್ತಿದೆಯಾ ಈ ಚಿತ್ರ? ಎಲ್ಲೋ ನೋಡಿದ ನೆನಪು ನಿಮ್ಮ ಸ್ಮೃತಿ ಪಟಲದಲ್ಲಿ ಹಾಗೆಯೇ ಹಾರ್ಕೊಂಡು ಹೋಗ್ತಿದೆ. ಹೌದು, ಒಂದು ವಾಕ್ಯವನ್ನು ಬರೆದಿಡಿ ಮಕ್ಕಳ. ನೋಡಿ, ಅಲ್ಲಿ ನೀವೇ ನಿಂತಿರೋದು ಅಂತ ಭಾವಿಸ್ತಾ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದು ಒಂದು ವಾಕ್ಯವನ್ನು ನಿಮ್ಮ ಪುಸ್ತಕದಲ್ಲಿ ಬರೆಯಿರಿ. ಆಯಿತು ಅಂತ ಭಾವಿಸ್ತೀನಿ. ಹೌದು ಮಕ್ಕಳ, ಕಳೆದ ವರ್ಷ ನೀವೆಲ್ಲರೂ ಕೂಡ ಪ್ರಾಣಿ ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ್ದು ನೆನಪಾಯ್ತಾ? ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯದ ಚಿತ್ರ ಇದು. ನೋಡಿ, ಜಿರಾಫೆಗೆ ನೀಳವಾದ ಕುತ್ತಿಗೆ ಇದೆ, ಹೌದಾ ಮಕ್ಕಳ? ಬೇರೆ ಎಲ್ಲ ಪ್ರಾಣಿಗಳನ್ನು ನೀವು ನೋಡಿರ್ತೀರಾ, ಆದರೆ ಅದರಲ್ಲಿ ವಿಭಿನ್ನವಾಗಿ ನಿಮ್ಮ ಮನಸ್ಸನ್ನು ಎಳೆದಂತಹ, ನೀವು ಆ ಒಂದು ಮೃಗಾಲಯದ ಗೇಟಿನ ಬಳಿ ನಿಂತ ತಕ್ಷಣ ನಿಮ್ಮನ್ನು ಸ್ವಾಗತ ಮಾಡುವಂಥದ್ದೇ ಈ ಜಿರಾಫೆ. ಹೌದು, ನೀವು ಅಲ್ಲೇ ನಿಂತಿದ್ದೀರಾ ಅಂತ ಭಾವಿಸ್ತಾ ಒಂದು ವಾಕ್ಯವನ್ನು ಬರೆದ್ರಿ ಅಲ್ವಾ? ಆನೆಗೆ ಅಗಲವಾದಂತಹ ಕಿವಿಗಳಿದೆ. ಅಷ್ಟೇ ಅಲ್ದಿರಾ, ಆನೆ ದೊಡ್ಡ ಗಾತ್ರದ ಪ್ರಾಣಿ ಬರೆದ್ರಿ ಅಂತ ಭಾವಿಸ್ತೀನಿ. ಹೌದು ಮಕ್ಕಳ, ನೀವು ಊಹಿಸಿದ್ದು ಸರಿ ಇದೆ. ನಿಮ್ಮ ಎಲ್ಲರ ಸಿಹಿ ಮತ್ತು ಕಹಿ ಅನುಭವಗಳು ಒಮ್ಮೆ ನಿಮ್ಮ ಸ್ಮೃತಿ ಪಟಲದಲ್ಲಿ ಬಂದು ಹೋಗಿದೆ ಅಂತ ಭಾವಿಸ್ತಾ, ಈಗ ಮುಂದಿನ ಒಂದು ಚಟುವಟಿಕೆ ನಿಮಗೆ ನೋಡಿ. ಸಾಮಾನ್ಯವಾಗಿ ನೀವು ಚಂದನ ವಾಹಿನಿಯಲ್ಲಿ ನೋಡ್ತಿರ್ತೀರಾ ಈ ಒಂದು ಕಾರ್ಯಕ್ರಮ. ಯಾವುದದು? ಥಟ್ ಅಂತ ಹೇಳಿ. ನನಗಂತೂ ತುಂಬ ಇಷ್ಟವಾದಂಥ ಕಾರ್ಯಕ್ರಮ ಇದು. ಹಾಗಾದರೆ ಇಲ್ಲೊಂದು ಸ್ವಲ್ಪ ವಿಭಿನ್ನ ಒಂದು ಪ್ರಯತ್ನ ಮಾಡಿದ್ದೇನೆ. ಯಾವುದದು ನೋಡಿ, ಮೊದಲನೇ ಸಾಲಿನಲ್ಲಿರುವಂತಹ ಎಲ್ಲ ಚಿತ್ರಗಳು, ಎರಡನೇ ಸಾಲಿನಲ್ಲಿರುವಂತಹ ಎಲ್ಲ ಚಿತ್ರಗಳನ್ನು ಗಮನಿಸಿ ಮಕ್ಕಳ. ಅವರ ಒಂದು ಹೆಸರುಗಳು ನಿಮ್ಮ ಮನದಾಳದಿಂದ ಹೊರಗಡೆ ಚಿಂತಿದೆ. ಹೌದು, ಸರಿ ಮಕ್ಕಳ. ಯಾರು? ಮೊದಲನೆಯ ಚಿತ್ರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು. ಎರಡನೆಯ ಚಿತ್ರ ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಕ ಅಬ್ದುಲ್ ಕಲಾಂ ರವರು. ರಾಮನಾಥ ಕೋವಿಂದ್ ರವರು. ಯಾರಾಗಿದ್ರು ಇವರೆಲ್ಲ? ನಿಮ್ಮ ಮನಸ್ಸಿಗೆ ಬರ್ತಾ ಇದೆ, ಮುಂದೆ ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಇವರು ಯಾರು? ಶಿಕ್ಷಕರಿಗೆ ಮಾದರಿ ಶಿಕ್ಷಕರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು. ಎರಡನೆಯ ಚಿತ್ರ, ಎರಡನೇ ಸಾಲಿನಲ್ಲಿ ಯಾರವರು? ನಮಗೆ ಇವರ ಪರಿಚಯ ಅಷ್ಟಾಗಿ ಇಲ್ಲ. ಇವರು ಡಾಕ್ಟರ್ ಜಾಕೀರ್ ಹುಸೇನ್ ರವರು. ಆ ಕೊನೆಯ ಚಿತ್ರ, ಇತ್ತೀಚಿನ ದಿನಗಳಲ್ಲಿ ನೀವು ಇವರನ್ನು ನೋಡಿರ್ತೀರಾ, ಅವರೇ ವೆಂಕಯ್ಯ ನಾಯ್ಡುರವರು. ಹಾಗಾದರೆ ಈ ಚಿತ್ರದಲ್ಲಿರೋರೆಲ್ಲ ಯಾರು ಅಂತ ನಿಮಗೆ ಮನಸ್ಸಿಗೆ ಬಂದಿರಬಹುದು. ಮೊದಲ ಸಾಲಿನಲ್ಲಿರುವಂಥವರು ಮತ್ತು ಎರಡನೆಯ ಸಾಲಿನಲ್ಲಿರುವಂತಹ ಆದರ್ಶ ವ್ಯಕ್ತಿಗಳು ಅವರೇ ನಮ್ಮ ದೇಶದ ಮೊದಲ ಪ್ರಜೆಗಳು. ಯಾರಪ್ಪ ಅವರು? ನೆನಪಾಯ್ತಾ? ಹೌದು, ನಮ್ಮ ದೇಶದ ಮೊದಲ ಪ್ರಜೆ ಅಂತ ನಾವು ಯಾರನ್ನು ಕರಿತೀವಿ? ರಾಷ್ಟ್ರಪತಿಯನ್ನು ಕರಿತೀವಿ. ಇವರೆಲ್ಲರೂ ಕೂಡ ರಾಷ್ಟ್ರಪತಿಗಳಾಗಿ ಮತ್ತು ಉಪರಾಷ್ಟ್ರಪತಿಗಳಾಗಿ ನಮ್ಮ ದೇಶಕ್ಕೆ ಒಂದು ಉತ್ತಮ ಆಡಳಿತವನ್ನು ನೀಡಿದಂತಹ ಕಣ್ಮಣಿಗಳು ಅಂತಂದರೆ ತಪ್ಪಾಗಲಾರ್ದು ಮಕ್ಕಳ. ಸರಿ, ಹಾಗಾದರೆ ತಡ ಯಾಕೆ, ಬನ್ನಿ ಅವ್ರ ಬಗ್ಗೆ ನಾವು ತಿಳಿದುಕೊಂಡು ಹೋಗೋಣ. ಇವತ್ತಿನ ದಿನ ನಿಮಗೆ ಕೊಟ್ಟಿರುವಂತಹ ಮೊದಲನೆಯ ಪಾಠ ನೋಡ್ಬಿಟ್ರಾಗಲೇ ನೀವು ಶೀರ್ಷಿಕೆಯನ್ನು. ಎಸ್, ಯಾವುದದು? ದೊಡ್ಡವರ ದಾರಿ. ಇದರಲ್ಲಿ ನಾವು ಏನೆಲ್ಲ ತಿಳ್ಕೊತೀವಿ ಅಂತ ನಾವು ಮತ್ತೊಮ್ಮೆ ಮಗದೊಮ್ಮೆ ಆ ಒಂದು ಪಾಠದ ತಿಳ್ಕೊಳ್ತಾ ವಿಚಾರವನ್ನು ನೋಡ್ತಾ ಹೋಗೋಣ. ಈ ದೊಡ್ಡವರ ದಾರಿ ಅನ್ನುವಂತಹ ಗದ್ಯವನ್ನು ಬರೆದಂಥವ್ರು ಯಾರಪ್ಪ ಅಂತಂದರೆ ಕೃತಿಕಾರರು ಬೇಗೋ ರಮೇಶ್. ನೋಡಿದ್ರ ಚಿತ್ರವನ್ನು? ಬೇಗೋ ರಮೇಶ್.
ಇವರು ಹುಟ್ಟಿದ್ದು 1945 ಆಗಸ್ಟ್ 22ರಂದು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಹನಸೋಗೆ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಹೆಸರು BS ಗೋವಿಂದರಾಜು, ತಾಯಿ ರಾಧಮ್ಮ. ವೃತ್ತಿಯಲ್ಲಿ ಇವರು ಏನಾಗಿದ್ರು? ವೃತ್ತಿ ಆ ನಂತರ ನಾನು ನಿಮಗೆ ಹೇಳ್ತೇನೆ. ವೃತ್ತಿಯಲ್ಲಿ ಇವರು ಕರ್ನಾಟಕ ವಿದ್ಯುತ್ ನಿಗಮದ ಅಭಿಯಂತರರು. ಅಲ್ಲಿ ಒಂದು ಚಿಕ್ಕದಾದಂಥ ಗೆರೆಯನ್ನು ಹೇಳ್ಕೊಳ್ಳಿ, ಅಭಿಯಂತರರು. ಏನಿದು ಅಭಿಯಂತರರು? ಎಲ್ಲೋ ಕೇಳದ ಹಾಗಿದೆಯಾ ಮಕ್ಕಳೇ? ಹೌದು, ನಮಗೆ ತುಂಬ ಪರಿಚಿತವಾದಂಥ ಪದ ಇದು. ಇದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಇಂಜಿನಿಯರ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಯಾರನ್ನಾದ್ರೂ ಮಾತಾಡಿದ್ರೆ ಏನು ಓದ್ತಿದ್ದಾನೆ ನಿನ್ನ ಮಗ ಅಂದ ತಕ್ಷಣ ನಾವೇನು ಹೇಳ್ತೀವಿ? ಇಂಜಿನಿಯರ್ ಅಂತ ಹೇಳ್ತೀವಿ. ಆ ಇಂಜಿನಿಯರ್ ಅನ್ನುವಂಥದ್ದನ್ನು ಕನ್ನಡದಲ್ಲಿ ಅಭಿಯಂತರರು ಅಂತ ಕರಿತೀವಿ. ಇವರು ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಅಭಿಯಂತರರಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. ಇವರು ಪ್ರವೃತ್ತಿಯಲ್ಲಿ ಸಾಹಿತಿಗಳು. ನಾನಾಗಲೇ ನಿಮಗೆ ಹೇಳಿದೆ ವೃತ್ತಿ ಮತ್ತು ಪ್ರವೃತ್ತಿ. ಏನು ವೃತ್ತಿ ಅಂತಂದರೆ ನಮ್ಮ ಜೀವನೋಪಾಯಕ್ಕಾಗಿ ನಾವು ಏನನ್ನ ಆಯ್ಕೆ ಮಾಡ್ಕೊಂಡಿರ್ತೀವೋ ಅದನ್ನು ವೃತ್ತಿ ಅಂತ ಕರಿತೀವಿ. ನಮ್ಮ ಜೀವನದೊಟ್ಟಿಗೆ ನಮಗಿರುವ ಹವ್ಯಾಸವನ್ನು ಪ್ರವೃತ್ತಿ ಅಂತ ಕರಿತೀವಿ. ಆ ಪ್ರವೃತ್ತಿಯಲ್ಲಿ ಇವ್ರಿಗೆ ಹವ್ಯಾಸ ಏನೆಲ್ಲ ಆಗಿತ್ತಪ್ಪ ಅಂದರೆ ಇವರು ಸಾಹಿತಿಗಳಾಗಿದ್ದರು, ಭಾಷಾಂತರಕಾರರಾಗಿದ್ದರು. ಏನು ಭಾಷಾಂತರಕಾರರು ಅಂತಂದರೆ ಒಂದು ಭಾಷೆಯಲ್ಲಿರುವಂಥದ್ದನ್ನು ಅವರಿಗೆ ಇಷ್ಟವಾದಂಥ ಭಾಷೆಗೆ ತರ್ಜುಮೆ ಮಾಡುವಂಥ ಒಂದು ಕೆಲಸವನ್ನು ಮಾಡುವಂಥದ್ದು. ಆ ನಂತರ ಗಮಕಿಗಳು. ನೋಡಿ, ಹೊಸ ಪದ ಮಕ್ಕಳ ಇದು. ಗಮಕ ಕಲೆ ಅನ್ನುವಂಥದ್ದು ಸಂಗೀತ, ಸಾಹಿತ್ಯ, ನಾಟ್ಯ, ಅದರೊಟ್ಟಿಗೆ ಇದು ಕೂಡ ಒಂದು ಗಮಕ ಕಲೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಆ ಕಲೆಗಳ ಜೊತೆಯಲ್ಲೇ ಇದನ್ನು ನಾವು ಏನು ಗಮಕ ಕಲೆ ಅಂತಂದರೆ ಸಂಗೀತ ಮತ್ತು ಸಾಹಿತ್ಯದ ಹದವಾದ ಮಿಶ್ರಣವನ್ನು ನಾವು ಗಮಕ ಸಾಹಿತ್ಯ ಅಥವಾ ಗಮಕ ಕಲೆ ಅಂತ ಕರಿತೀವಿ. ಈ ಗಮಕ ಕಲೆಯಲ್ಲೂ ಕೂಡ ಇವರು ನಿಸ್ಸೀಮರಾಗಿದ್ದರು. ಇವರಿಗೆ ಯಾವುದೆಲ್ಲ ಪ್ರಶಸ್ತಿಗಳು ಬಂದಿದೆ? ಸರ್ ಎಂ ವಿ ನವರತ್ನ ಪ್ರಶಸ್ತಿ, ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಇವರಿಗೆ ದೊರೆತಂತಹದ್ದು. ಆನಂತರ ಇವರು ಯಾವುದೆಲ್ಲ ಕೃತಿಗಳನ್ನು ಬರೆದಿದ್ದಾರೆ ಅಂದರೆ ವಿಶ್ವವಿಖ್ಯಾತ ಮಹಿಳೆಯರು, ನಮ್ಮ ಗಮಕಿಗಳು, ಕನ್ನಡ ಕವಿರತ್ನತ್ರಯರು, ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇವರ ಗಮನಾರ್ಹ ಕೃತಿಗಳು. ಈಗ ನೀವು ಓದ್ತಿದ್ದೀರಲ್ಲ ದೊಡ್ಡವರ ದಾರಿ, ಈ ಒಂದು ಗದ್ಯವನ್ನು ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಅನ್ನುವಂಥ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಯಾವುದದು? ಪ್ರಸಿದ್ಧ ವ್ಯಕ್ತಿಗಳ. ನಾವೀಗಾಗಲೇ ಪ್ರಸಿದ್ಧ ವ್ಯಕ್ತಿಗಳು ಯಾರ್ಯಾರು, ಆದರ್ಶ ವ್ಯಕ್ತಿಗಳು ಯಾರು ಅಂತ ಈಗಾಗಲೇ ತಿಳ್ಕೊಂಡಿದ್ದೀವಿ. ಅವರ ಬಾಳಿನಲ್ಲಿ ಏನೆಲ್ಲ ಘಟನೆಗಳು ನಡೆಯುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಕೃತಿಯಿಂದ ಈ ಒಂದು ಗದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸರಿ ಮಕ್ಕಳ, ಹಾಗಾದರೆ ಈ ದಿನ ನೀವು ನೋಡ್ತಿರುವಂತಹ ಮಹಾನ್ ವ್ಯಕ್ತಿಗಳಲ್ಲಿ ಮೊದಲನೇದಾಗಿ ನಾವು ರಾಜೇಂದ್ರ ಪ್ರಸಾದ್ ಅವ್ರ ಬಗ್ಗೆ ತಿಳ್ಕೊತಾ ಹೋಗ್ತೀವಿ. ಸರಿ, ಎಲ್ಲರೂ ಕೂಡ ಪುಸ್ತಕವನ್ನು ತೆಗೆದಿಟ್ಕೊಂಡಿದ್ದೀರಾ ಅಂತ ಭಾವಿಸ್ತಾ, ರಾಜೇಂದ್ರ ಪ್ರಸಾದರು ಭಾರತದ ಪ್ರಥಮ ರಾಷ್ಟ್ರಪತಿಗಳು. ಅತ್ಯಂತ ಉನ್ನತ ಸ್ಥಾನಕ್ಕೇರಿದರೂ ಸರಳ ಜೀವನ ನಡೆಸಿದವರು. ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರೀ ಮಹತ್ವ ನೀಡುತ್ತಿದ್ದರು. ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಹೌದು, ಮಹಾನ್ ವ್ಯಕ್ತಿಗಳೇ. ಹಾಗೆ ಮಕ್ಕಳ, ಹೇಗೆ ಅಂತಂದರೆ ಈ ರಾಜೇಂದ್ರ ಪ್ರಸಾದರು ನಮ್ಮ ಭಾರತದ, ನಾನು ಆಗಲೇ ನಿಮಗೆ ಹೇಳಿದೆ, ರಾಷ್ಟ್ರಪತಿಗಳು ಅಂತಂದಾಗ ಅವರು ಭಾರತದ ಮೊದಲ ಪ್ರಜೆಗಳು. ಇವರು ಭಾರತದ ಮೊದಲ ರಾಷ್ಟ್ರಪತಿಗಳಾಗಿದ್ದರು. ಅಷ್ಟೇ ಅಲ್ದಿರ ಅಷ್ಟು ಉನ್ನತ ಸ್ಥಾನದಲ್ಲಿ ಇದ್ದರೂ ಕೂಡ ಇವರು ಸರಳವಾದಂತಹ ಜೀವನವನ್ನು ನಡೆಸಿದಂಥವರು ಈ ರಾಜೇಂದ್ರ ಪ್ರಸಾದ್ರವರು. ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ಜನಕ ಮಹಾರಾಜ ಯಾರು ಅಂತ ನೆನಪಿದೆಯಾ? ಬಹುಶಃ ಮಕ್ಕಳೇ ನೀವೆಲ್ಲ ಕೂಡ ರಾಮಾಯಣ ನೋಡ್ತಿರ್ತೀರ. ಜಾನಕಿಯ ತಂದೆ ಅಂದರೆ ಸೀತಾದೇವಿಯ ತಂದೆಯನ್ನು ಜನಕ ಮಹಾರಾಜ ಅಂತ ಕರಿತೀವಿ. ಅವ್ರಿಗೆ ಎಷ್ಟೆಲ್ಲ ವೈಭೋಗದ ಜೀವನ ನಡೆಸುವಂತಹ ಒಂದು ಅವಕಾಶ ಇದ್ದರೂ ಕೂಡ ಇವರು ತುಂಬ ಸರಳವಾದಂತಹ ಜೀವನವನ್ನು ನಡೆಸ್ತಾ ಇದ್ರು. ಹಾಗಾಗಿ ರಾಜೇಂದ್ರ ಪ್ರಸಾದರನ್ನು ಜನಕ ಮಹಾರಾಜನಿಗೆ ಇಲ್ಲಿ ಗದ್ಯಕಾರರು ಅಥವಾ ಕೃತಿಕಾರರು ಹೋಲಿಕೆಯನ್ನು ಮಾಡಿರುವಂಥದ್ದು. ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಏನು ಹಾಗಂದರೆ ಹತ್ತಿಕ್ಕಬಲ್ಲೋದು ಅಂತಂದರೆ ಇದು ನಿಮಗೆ ಹೊಸ ಪದ.
ಸಾಮಾನ್ಯವಾಗಿ ನಮಗೆ ಕೋಪ ಬಂದ ತಕ್ಷಣ ನಾವೇನು ಮಾಡಿಬಿಡ್ತೀವಿ, ಯಾವುದೋ ಒಂದು ವಸ್ತುವಿನ ಮೇಲೆ ಆ ಕೋಪವನ್ನು ತೀರಿಸ್ಕೊಂಡ್ಬಿಡ್ತೀವಿ. ಅದು ನಮ್ಮ ಕೋಪ, ಸಾಮಾನ್ಯವಾಗಿ ಮನುಷ್ಯನ ಒಂದು ಗುಣ ಅದು. ಆದರೆ ರಾಜೇಂದ್ರ ಪ್ರಸಾದರು ಹಾಗಿರಲಿಲ್ಲ. ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು, ಅಂದರೆ ಅದನ್ನು ದಮನ ಮಾಡ್ಕೋತಾ ಇದ್ರು. ಕೋಪವನ್ನು ತಮ್ಮಲ್ಲೇ ತಾವು ಏನು ಮಾಡ್ತಿದ್ರು, ಅದನ್ನು ಸಂಪೂರ್ಣವಾಗಿ ದಮನ ಮಾಡ್ಕೊಳ್ತಾ ಇದ್ರು, ಅದನ್ನು ಅಲ್ಲೇ ಕರಗಿಸ್ಕೊಳ್ತಾ ಇದ್ರು. ಸಹನೆ, ತಾಳ್ಮೆ ಅನ್ನುವಂಥದ್ದು ಅವರ ಜೀವನದಲ್ಲಿ ತುಂಬಿ ತುಳುಕ್ತಾ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಶಿಸ್ತು, ಸಂಯಮ. ಏನು ಶಿಸ್ತು ಅಂತಂದರೆ, ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ನಿಮ್ಗೆಲ್ಲರಿಗೂ ಕೂಡ ಏನಿರಬೇಕು ಅಂತ ಹೇಳ್ತಾರೆ, ಶಿಸ್ತು, ಶಿಸ್ತಾಗಿ ಬಾ ಅಂತ ಹೇಳ್ತಿರ್ತಾರೆ. ಏನು ಶಿಸ್ತು ಅಂತಂದರೆ, ಒಬ್ಬ ವಿದ್ಯಾರ್ಥಿಗೆ ಒಂದು ಶಿಸ್ತು ಅಂದ ತಕ್ಷಣ ಅವನ ಶುಚಿತ್ವ ಆಗ್ಬೋದು, ಸಮಯ ಪಾಲನೆ ಆಗ್ಬೋದು, ತಾಳ್ಮೆಯ ಗುಣ ಆಗ್ಬೋದು, ಕ್ಷಮಾಗುಣ ಆಗ್ಬೋದು, ಎಲ್ಲ ಒಳ್ಳೆಯ ಗುಣಗಳನ್ನು ಸೇರಿಸಿದಾಗ ಶಿಸ್ತು ಅಂತ ನಾವಲ್ಲಿ ಕರಿತೀವಿ. ಇವರನ್ನು ಏನಂತ ಕರೀತಿದ್ರು, ಜನರ ಸೇವಕ ಅಂತ ಹೇಳಿಬಿಟ್ಟು ಕರೀತಿದ್ರು. ಒಂದು ದಿನ ಕಚೇರಿಯ ಕೆಲಸ ಮುಗಿಸಿ ರಾಜೇಂದ್ರ ಪ್ರಸಾದರು ಮನೆಗೆ ಬಂದಾಗ ಅವರ ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚಲ್ಲಾಪಿಲ್ಲಿಯಾಗಿ ಹರಿದು ಬಿದ್ದಿರುವುದನ್ನು ನೋಡಿದರು. ಇದೆಲ್ಲ ಮಕ್ಕಳ ಕೆಲಸ ಎಂಬುದು ಹೊಳೆಯಲು ಅವರಿಗೆ ಹೆಚ್ಚು ವೇಳೆ ಬೇಕಾಗಲಿಲ್ಲ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು. ಆದರೆ ಆ ಮಕ್ಕಳನ್ನು ಅಪರಾಧಿಗಳಾಗಿಸಲು ಅವರ ಮನ ಒಪ್ಪಲಿಲ್ಲ. ಒಂದು ಉಪಾಯ ಹೂಡಿದರು. ಏನು ಉಪಾಯ ಹೂಡಿದ್ರು? ಒಂದಿನ ಇವರೇನು ಮಾಡ್ತಾರೆ, ಕಚೇರಿಯಿಂದ ಮನೆಗೆ ಬಂದ ತಕ್ಷಣ ನೋಡ್ತಾರೆ, ಇವರ ಕಣ್ಣಿಗೆ ಒಂದು ಘಟನೆ ಕಾಣಿಸುತ್ತೆ. ಏನದು ಘಟನೆ ಅಂತಂದರೆ, ಒಂದು ಪುಸ್ತಕದಲ್ಲಿರುವಂತಹ ಹಾಳೆಗಳು ಎಲ್ಲವೂ ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಪುಸ್ತಕ ಹರಿದ್ರೆ ಯಾರಿಗೆ ತಾನೇ ಕೋಪ ಬರಲ್ಲ? ಆದರೆ ಆ ಕೋಪವನ್ನು ಅವರು ದಮನ ಮಾಡಿಕೊಂಡು ಏನು ಮಾಡ್ತಾರೆ, ಮಕ್ಕಳು ಅದನ್ನು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗತ್ತೆ, ಹೌದು ಈ ಕೆಲಸ ಮಾಡಿರುವಂಥದ್ದು ಯಾರೋ ಮಕ್ಕಳು ಅಂತ ಹೇಳಿಬಿಟ್ಟು ಅವ್ರೇನು ಮಾಡ್ತಾರೆ, ಆ ಮಕ್ಕಳು ಎಲ್ಲರನ್ನ ಕರೀತಾರೆ. ಕರೆದುಬಿಟ್ಟು ಏನು ಹೇಳ್ತಿದ್ದಾರೆ ನೋಡಿ, ಅಲ್ಲಿ ಮಕ್ಕಳ, ನಿಮ್ಗೆಲ್ಲರಿಗೂ ಕೂಡ ನೀವು ಹರಿದಂಥ ಪುಸ್ತಕಗಳನ್ನು ಮತ್ತೆ ತಂದು ಜೋಡಿಸಿದ್ದೆ ಆದರೆ ನಿಮಗೆ ಎಲ್ಲರಿಗೂ ಕೂಡ ಅಷ್ಟಷ್ಟು ಕಾಸು ಕೊಡ್ತೀನಿ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಮಕ್ಕಳೇನು ಮಾಡ್ತಾರೆ, ಹೌದು ಹೌದು ಸರಿ ತಾತ, ನಾನು ಈ ಪುಸ್ತಕದ ಹಾಳೆಯನ್ನು ಹರಿದೆ, ಈ ಹಾಳೆ ನಾನು ಹರಿದದ್ದು ಅಂತ ಅವರವರು ಹರಿದಂತಹ ಎಲ್ಲ ಪುಸ್ತಕದ ಹಾಳೆಗಳನ್ನು ತಂದು ಒಂದು ಪುಸ್ತಕವನ್ನು ಅಲ್ಲಿ ಜೋಡಿಸಿಡ್ತಾರೆ. ಆಗ ರಾಜೇಂದ್ರ ಪ್ರಸಾದರಿಗೆ ತುಂಬ ಸಂತೋಷ ಆಗತ್ತೆ. ಸಂತೋಷ ಆಗುವುದರ ಜೊತೆಗೆ, ಹೌದು ಮಕ್ಕಳಿಗೆ ಅಪರಾಧಿ ಭಾವನೆ ಬರಲಿಲ್ಲ. ಯಾಕೆ ಅಪರಾಧಿ ಭಾವನೆ ಬರಲಿಲ್ಲ ಅಂತಂದರೆ, ಅವರು ಮಕ್ಕಳನ್ನು ಕರೆದ ತಕ್ಷಣ ಯಾಕೋ ನೀನು ಹರಿದಿದ್ದು ಅಂತ ಬೈಲಿಲ್ಲ. ಏನು ಮಾಡಿದ್ರು, ಸಮಾಧಾನವಾಗಿ ಆ ಮಕ್ಕಳಿಗೆ ಹೇಳಿದ್ರು. ಏನಂತ ಹೇಳಿದ್ರು, ಯಾರ್ಯಾರು ಎಷ್ಟು ಹಾಳೆಗಳನ್ನು ಹರಿದಿದ್ದೀರೋ ಅವರಿಗೆ ಅಷ್ಟಷ್ಟು ಕಾಸು ಕೊಡುತ್ತೇನೆ ಅಂತ ಹೇಳಿದ್ರು. ಆ ಕಾಸಿನ ಆಸೆಗೆ ಮಕ್ಕಳು ತಮ್ಮ ಒಂದು ತಪ್ಪನ್ನು ಸರಿದಿದ್ದಿಕೊಂಡು ಅವರೇನು ಮಾಡ್ತಾರೆ, ಆ ಒಂದು ಕೆಲಸವನ್ನು ಮುಗಿಸ್ತಾರೆ. ಆಗ ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ, ಪುಸ್ತಕಗಳು ಜ್ಞಾನದ ಭಂಡಾರ, ಜ್ಞಾನದ ಮೂಲವೇ ಪುಸ್ತಕ. ನಮ್ಮಲ್ಲೂ ಕೂಡ ಪುಸ್ತಕದ ಭಂಡಾರವೇ ಇದೆ. ಈ ಪುಸ್ತಕದ ಭಂಡಾರದಿಂದ ನಾವು ಹೆಚ್ಚು ಜ್ಞಾನವನ್ನು ಪಡ್ಕೋಬಹುದು. ಬಹುಶಃ ನೀವು ಇದೀಗ ಬರ್ತಿರುವಂತಹ ಒಂದು ಧಾರಾವಾಹಿ ನೋಡ್ತಿದ್ದೀರಾ ಅನಿಸುತ್ತೆ ಮಕ್ಕಳ. ಯಾವ ಧಾರಾವಾಹಿ ಅದು? ಸರಿ ಉತ್ತರ, ನೀವು ಹೇಳ್ತಿರೋದು ಸರಿ, ಭೀಮ್ರಾವ್. ಹೌದಲ್ವಾ? ಮಹಾನಾಯಕ ಭೀಮ್ರಾವ್ ಅವರು ಪುಸ್ತಕ ಪ್ರೇಮಿಗಳಾಗಿದ್ದರು. ಅದಕ್ಕೆ ಅವರ ಕೈಯಲ್ಲಿ ಏನಿತ್ತು, ಸದಾ ಒಂದು ಪುಸ್ತಕವನ್ನು ಅವರು ಕೈಯಲ್ಲಿ ಇಟ್ಕೊಂಡಿದ್ರು. ಜ್ಞಾನದಾಹಿಗಳೇ ಹಾಗೆ ಪುಸ್ತಕ ಪ್ರೇಮಿಗಳಾಗಿರ್ತಾರೆ. ನೋಡಿ, ಈಗಾಗಲೇ ನಾವು ತಿಳಿದಂತಹ ಎಲ್ಲ ಪದಗಳನ್ನು ಕೂಡ ಒಮ್ಮೆ ನಾವು ಇಲ್ಲಿ ಮೆಲ್ಕು ಹಾಕೋಬೋದು. ಅಲ್ಲಿಗೆ ರಾಜೇಂದ್ರ ಪ್ರಸಾದರ ಉತ್ತಮ ಗುಣಗಳು ಯಾವುವು ಅಂತಂದರೆ, ಅವರಲ್ಲಿ ಶಿಸ್ತು ಇತ್ತು, ಸಮಯ ಪಾಲನೆ ಇತ್ತು, ತಾಳ್ಮೆ ಇತ್ತು, ಕೋಪವನ್ನು ತಮ್ಮಲ್ಲೇ ಅಡಗಿಸಿಕೊಳ್ಳುವಂತಹ ಒಬ್ಬ ಮಹಾನ್ ವ್ಯಕ್ತಿ ಅವರಾಗಿದ್ದರು. ಹಾಗಾಗಿ ಅವರನ್ನು ನಾವು ಆದರ್ಶ ಪುರುಷ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಮಗೆ ನೆನಪಾಗುವಂತಹ ಒಂದು ಗಾದೆ, ತಾಳಿದವನು, ಸರಿ ಉತ್ತರ ಮಕ್ಕಳೇ, ತಾಳಿದವನು ಬಾಳಿಯಾನು. ಕಾಣಿಸ್ತಾ? ಈ ಎಲ್ಲ ಗುಣಗಳು ಕೂಡ ನಿಮ್ಮಲ್ಲಿ ಇರುತ್ತೆ.
ಇದೆ ಅಲ್ವಾ ಮಕ್ಕಳೇ? ಯಾರ್ಯಾರಿಗೆ ಯಾವ್ಯಾವ ಗುಣಗಳಿದೆ ಅನ್ನುವಂಥದ್ದನ್ನು ನೀವೇ ಪಟ್ಟಿ ಮಾಡಿ. ತಾಳ್ಮೆ ಇದೆ ಅಲ್ವಾ? ಸಹನೆ ಇದೇ ಇರಬೇಕು. ಶಿಸ್ತು, ನೀವೆಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳು. ಸಂಯಮ ಸ್ವಲ್ಪ ಕಡಿಮೆ, ಮುಂದಿನ ದಿನಗಳಲ್ಲಿ ರೂಢಿಸ್ಕೋಬಹುದು. ಸಮಯ ಪಾಲನೆ ಇರಲೇಬೇಕಲ್ವಾ? ದಿನ ನಾವೇನು ಮಾಡ್ತಿದ್ವಿ? ಶಾಲೆಗೆ ಸಮಯಕ್ಕೆ ಸರಿಯಾಗಿ ಹೋಗ್ತಿದ್ವಿ. ಬಸ್ಸಿಗೆಲ್ಲಾದರೂ ಹೋಗಬೇಕಂದ್ರೂ ಕೂಡ ನಾವು ಸಮಯಕ್ಕೆ ಹೋದರೆ ಮಾತ್ರ ನಮಗೆ ಬಸ್ಸು ಸಿಗುವಂಥದ್ದು. ಜವಾಬ್ದಾರಿ ಅನ್ನುವಂಥದ್ದು ಕೂಡ ಉತ್ತಮ ಗುಣಗಳಲ್ಲಿ ಒಂದಾಗಿದೆ. ಜವಾಬ್ದಾರಿ ಅನ್ನೋದಿದ್ದರೆ ಮಾತ್ರ ನಾವು ಏನನ್ನಾದರೂ ಸಾಧಿಸೋದಕ್ಕೆ ಸಾಧ್ಯ ಮಕ್ಕಳೇ. ಪ್ರಾಮಾಣಿಕತೆಗೆ ಒಂದು ಸೂಕ್ತವಾದಂತಹ ಹೆಸರು ಅಂದರೆ ನಮ್ಮ ಪ್ರಧಾನಮಂತ್ರಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಮುಂದಿನ ಮಹಾನ್ ವ್ಯಕ್ತಿಯ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣವಾ? ಯಾರಿವರು? ನಿಮ್ಮ ಪುಸ್ತಕದಲ್ಲೂ ಕೂಡ ಕಾಣಿಸ್ತಾ ಇದ್ದಾರೆ. ಯಾರು ಇವರು ಅಂತ ಇನ್ನೊಮ್ಮೆ ನೀವು ನೋಡೋದಾದರೆ, ಯಾರು? ಡಾಕ್ಟರ್ ಜಾಕಿರ್ ಹುಸೇನ್ರು. ಇವರು ಉಪರಾಷ್ಟ್ರಪತಿಗಳಾಗಿ ಆನಂತರ ರಾಷ್ಟ್ರಪತಿಗಳಾಗಿ ನಮ್ಮ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. 1947 ಸ್ವಾತಂತ್ರ್ಯ ನಂತರ ಮೊದಲ ರಾಜ್ಯಪಾಲರಾಗಿ, ಅಂದರೆ ಬಿಹಾರದ ರಾಜ್ಯಪಾಲರಾಗಿ ಇವರು ಸೇವೆಯನ್ನು ಸಲ್ಲಿಸಿರುವಂಥದ್ದು. ಇವರಲ್ಲೂ ಕೂಡ ಸಾಕಷ್ಟು ಉತ್ತಮ ಗುಣಗಳಿವೆ. ಅವೆಲ್ಲವನ್ನೂ ಕೂಡ ನಾವು ಅಳವಡಿಸ್ಕೊಂಡಿದ್ದೆ ಆದರೆ ನಾವು ಕೂಡ ಉನ್ನತ ವ್ಯಕ್ತಿಗಳಾಗೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾ, ಜಾಕಿರ್ ಹುಸೇನರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ, ಭಾರತದ ಉಪರಾಷ್ಟ್ರಪತಿಗಳಾಗಿ, ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು. ಕೆಲಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯ ಕುಲಪತಿಗಳೂ ಆಗಿದ್ದರು. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ಮಕ್ಕಳ, ಒಂದು ದೇಶ ಉನ್ನತ ಸ್ಥಾನದಲ್ಲಿದೆ ಅಥವಾ ಅಭಿವೃದ್ಧಿಯ ಪಥದಲ್ಲಿ ಇದೆ ಅನ್ನೋದಾದರೆ ಮುಖ್ಯವಾಗಿ ಗಮನ ಹರಿಸಬೇಕಾಗಿರುವಂಥದ್ದು 2 ಕ್ಷೇತ್ರಗಳು. ಆ 2 ಕ್ಷೇತ್ರಗಳಲ್ಲಿ ಮೊದಲನೆಯದಾಗಿ ಶಿಕ್ಷಣ, ಎರಡನೆಯದಾಗಿ ಆರೋಗ್ಯ. ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಕಷ್ಟು ಪುಸ್ತಕಗಳನ್ನು ಬರೆದಂತಹ ವ್ಯಕ್ತಿ ಅಂತಂದರೆ ಜಾಕಿರ್ ಹುಸೇನರು. ಇವರು ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು. ಏನು ವಿಶ್ವವಿದ್ಯಾಲಯ? ಎಲ್ಲೋ ಕೇಳ್ದಂಗಿದೆ ಅಲ್ವಾ? ಸರಿ, ಆ ನಂತರ ನೀವು ಆ ಚಿತ್ರಗಳನ್ನು ಕೂಡ ನೋಡಿರಂತೆ. ವಿಶ್ವವಿದ್ಯಾನಿಲಯ ಅಂತಂದರೆ ಉನ್ನತ ವಿದ್ಯಾಭ್ಯಾಸವನ್ನು ನೀಡುವಂತಹ ಸಂಸ್ಥೆ ಅಂತ ನಾವು ಹೇಳ್ತೀವಿ. ನಮಗೆ ಹತ್ತಿರ ಇರುವಂತಹ ಬೆಂಗಳೂರು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಮೈಸೂರು ವಿಶ್ವವಿದ್ಯಾಲಯ, ಧಾರವಾಡ ವಿಶ್ವವಿದ್ಯಾನಿಲಯಗಳನ್ನು ನಾವು ನಮ್ಮ ಕರ್ನಾಟಕದಲ್ಲಿ ಕಾಣಬಹುದಾಗಿದೆ. ನೋಡಿ ಮಕ್ಕಳ, ಇದೆ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾನಿಲಯ. ಇಲ್ಲಿ ಇವರು ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದಂತಹ ಒಬ್ಬ ಮಹಾನ್ ಶಿಕ್ಷಣ ಚಿಂತಕ ಅಂತ ನಾವಿಲ್ಲಿ ಹೇಳ್ಬೋದು. ಆನಂತರ ಜಾಮಿಯಾ ಮಿಲಿಯಾ. ಏನಿದು ಜಾಮಿಯಾ ಮಿಲಿಯಾ? ಇದು ಕೂಡ ಒಂದು ವಿಶ್ವವಿದ್ಯಾನಿಲಯ. ಇದಿರುವಂತಹದ್ದು ದೆಹಲಿಯಲ್ಲಿರುವಂತಹ ಈ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿ ಏನಿದೆ, ಈ ವಿಶ್ವವಿದ್ಯಾಲಯ ಈ ಜಾಕಿರ್ ಹುಸೇನರ ಕನಸಿನ ಕೂಸಾಗಿತ್ತು. ಯಾಕೆ ಅಂತಂದರೆ ಇದನ್ನು ಸ್ಥಾಪನೆ ಮಾಡಿದಂತಹ ಕೀರ್ತಿ ಸಲ್ಲುವಂಥದ್ದು ಯಾರಿಗೆ? ಜಾಕಿರ್ ಹುಸೇನರಿಗೆ. ಇವರು ಆ ಒಂದು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕನಸಿನ ಕೂಸು ಅಂತಂದ ತಕ್ಷಣ ಅದು ಹೀಗೆ ಇರಬೇಕು, ಹಾಗೇ ಇರಬೇಕು ಅನ್ನುವಂಥದ್ದು ತನ್ನ ಮನಸ್ಸಿಗೆ ಬಂದಿರುತ್ತೆ. ಅದರಲ್ಲೂ ಆಡಳಿತದ ಚುಕ್ಕಾಣಿ ಹಿಡಿದಂತಹ ಕುಲಪತಿಗಳಿಗೆ ತನ್ನ ವಿದ್ಯಾರ್ಥಿಗಳು ಹೀಗೇ ಇರಬೇಕು ಅನ್ನುವಂಥದ್ದು ಅವರ ಮನಸ್ಸಿಗೆ ಬಂದಿತ್ತು. ವಿಶ್ವವಿದ್ಯಾನಿಲಯದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿರೋದಿಲ್ಲ, ಶುಚಿ ಮತ್ತು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟಿರೋದಿಲ್ಲ. ಇವೆಲ್ಲವನ್ನು ನೋಡಿದ ನಂತರ ಅವರಿಗೆ ಅನಿಸುತ್ತೆ, ನನ್ನ ಕನಸಿನ ಕೂಸುಗಳು ಭಾರತದ ಸಿಪಾಯಿಗಳು ಏನಿದ್ದಾರೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ನೀವೇ ಮಕ್ಕಳ. ನಿಮ್ಮಲ್ಲಿ ಶಿಸ್ತಿರಬೇಕು, ಸಮಯ ಪಾಲನೆ ಇರಬೇಕು, ಜೊತೆಗೆ ಒಂದು ಶುಭ್ರವಾದಂತಹ ಸಮವಸ್ತ್ರದೊಂದಿಗೆ ನೀವು ಮಿಂಚುತ್ತಾ ಇರಬೇಕು ಅನ್ನುವಂಥದ್ದು ನಮ್ಮ ಕನಸು ಹೇಗೋ ಅದೇ ನಿಟ್ಟಿನಲ್ಲಿ ಆ ಕನಸಿನ ಕೂಸನ್ನು ಚುಕ್ಕಾಣಿಯನ್ನು ಹಿಡಿದಂತಹ ಜಾಕಿರ್ ಹುಸೇನರ್ಗೂ ಕೂಡ
ಅದೇ ಒಂದು ನೆನಪಾಗತ್ತೆ. ಒಂದ್ಸರಿ ಏನಾಗತ್ತೆ, ಮಕ್ಕಳಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು ತರುವ ನಿಟ್ಟಿನಲ್ಲಿ ಇವರು ಕೂಡ ಒಂದು ಉಪಾಯವನ್ನು ಹೂಡ್ತಾರೆ. ಏನಪ್ಪ ಆ ಉಪಾಯ ಅಂತಂದರೆ, ಅವರು ಮಾರುವೇಷದಲ್ಲಿ ಒಬ್ಬ ಬೂಟ್ ಪಾಲಿಷ್ ಮಾಡುವ ವ್ಯಕ್ತಿಯ ಹಾಗೆ ಆ ಒಂದು ವಿಶ್ವವಿದ್ಯಾನಿಲಯದ ಮುಂದೆ ಕುತ್ಕೋತಾರೆ. ಯಾವಾಗ ಅವರು ಮಾರುವೇಷದಲ್ಲಿ ಕುತ್ಕೋತಾರೋ ಆ ಬರುವಂತಹ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಮಾಸ್ಟರ್ ಹೇಳಿದಾರಲ್ವಾ ಇವತ್ತು ಸ್ವಲ್ಪ ಶೂ ಪಾಲಿಷ್ ಮಾಡಿಸ್ಕೊಳ್ಳೋಣ ಅಂತ ಆ ಬೂಟ್ ಪಾಲಿಷನ್ನು ಅಲ್ಲಿ ಮಾಡಿಸ್ಕೋತಾರೆ. ಇನ್ನು ಕೆಲವರು ಜಾಣ ಮಕ್ಕಳಿರ್ತಾರೆ, ನಿಮ್ಮ ಹಾಗೆ ಯಾವುದೇ ವೇಷ ಹಾಕಿದ್ರೂ ಕಂಡುಹಿಡಿಯುವಂತಹ ಬುದ್ಧಿವಂತರು. ಆ ಬುದ್ಧಿವಂತರಲ್ಲಿ ಕೆಲವು ಮಕ್ಕಳು ಏನು ಮಾಡ್ತಾರೆ, ಈ ಬೂಟ್ ಪಾಲಿಷ್ ಮಾಡ್ತಿರೋ ಅಂಥವ್ರು ನಮ್ಮ ಜಾಕೀರ್ ಹುಸೇನ್ ಸರ್ ಅಲ್ವಾ, ನಮ್ಮ ಪ್ರಾಧ್ಯಾಪಕರಲ್ವಾ, ನಮ್ಮ ಪ್ರಾಂಶುಪಾಲರಲ್ವಾ ಅಂತ ಕೆಲವು ಮಕ್ಕಳು ಅದನ್ನು ಯೋಚನೆ ಮಾಡ್ತಾರೆ. ತಕ್ಷಣ ಅವ್ರಿಗೆ ಗೊತ್ತಾಗತ್ತೆ, ಸಾರಿ ಸರ್, ನಮ್ಮನ್ನು ದಯವಿಟ್ಟು ಕ್ಷಮಿಸಿ ಸರ್ ಅಂತ ಹೋಗಿ ಅವರಲ್ಲಿ ಕ್ಷಮೆಯನ್ನು ಕೇಳ್ತಾರೆ. ಆ ನಂತರ ಏನಾಗುತ್ತೆ, ಸರಿ ಮಕ್ಕಳ, ನೀವೆಲ್ಲ ಹೀಗೆ ನಗ್ನಗ್ತ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಮವಸ್ತ್ರದೊಂದಿಗೆ ಶುಚಿಯಾಗಿ ಬಂದಾಗ ಮಾತ್ರ ನಮಗೆ ಇಷ್ಟ ಆಗ್ತೀರಾ, ನೀವೇ ನಮ್ಮ ಕನಸು ಅಂತ ಹೇಳಿಬಿಟ್ಟು ಅವರು ತಮ್ಮ ಆಸೆಯನ್ನು ವ್ಯಕ್ತಪಡಿಸ್ತಾರೆ. ಆಗ ಅವರು ಒಂದು ಮನಸ್ಸಿನ ಮಾತನ್ನು ಹಂಚ್ಕೋತಾರೆ, ಮಕ್ಕಳ ನೀವೆಲ್ಲ ಏನು ಮೂಡಿಸ್ಕೊಳ್ಳಿ, ಶಿಸ್ತು ಮೂಡಿಸಿಕೊಳ್ಳಿ ಅಂತ ಹೇಳ್ತಾರೆ. ನೋಡಿ, ಇದು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಮೈಸೂರು ವಿಶ್ವವಿದ್ಯಾನಿಲಯದ ಚಿತ್ರ. ನೋಡಿದ್ರ ಮಕ್ಕಳ, ಇದು ನಮ್ಮ ರಾಜಧಾನಿಯಲ್ಲಿರುವಂತಹ ಬೆಂಗಳೂರು ವಿಶ್ವವಿದ್ಯಾನಿಲಯ. ಯಾವತ್ತಾದರೂ ನೀವು ನಿಮ್ಮ ಪೋಷಕರೊಂದಿಗೆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅಥವಾ ಬೆಂಗಳೂರಲ್ಲೇ ಏನಾದರೂ ನಿಮ್ಮ ಕಾರ್ಯನಿಮಿತ್ತ ಹೋದಂಥ ಸಂದರ್ಭದಲ್ಲಿ ಈ ಒಂದು ವಿಶ್ವವಿದ್ಯಾನಿಲಯವನ್ನು ನೋಡ್ಕೊಂಡು ಬನ್ನಿ. ಇದು ಕರ್ನಾಟಕ ವಿಶ್ವವಿದ್ಯಾನಿಲಯ. ಯಾಕೆ ನಾವು ವಿಶ್ವವಿದ್ಯಾನಿಲಯಗಳ ಪರಿಚಯ ಮಾಡ್ಕೊಂಡ್ವಿ ಅಂದರೆ, ಯಾವಾಗ ನಾವು ದೇಶವನ್ನು ಸುತ್ತುತ್ತೀವಿ, ಆನಂತರ ಕೋಶವನ್ನು ಓದ್ತೀವಿ. ನಾವು ಆಗಲೇ ಹೇಳಿದ್ದೀವಿ, ಪುಸ್ತಕಗಳು ಜ್ಞಾನದ ಆಕರಗಳು, ಅಥವಾ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತಂದರೆ ನಾವು ಪುಸ್ತಕಗಳಿಂದ ಮಾತ್ರ ಸಾಧ್ಯ ಅಂತ ಆ ನಿಟ್ಟಿನಲ್ಲಿ ಈ ವಿಚಾರವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಿದ್ದೇನೆ. ಸರಿ ಮಕ್ಕಳ, ಇಷ್ಟೊತ್ತು ನೀವು ಮಹಾನ್ ವ್ಯಕ್ತಿಗಳ ಬಗ್ಗೆ, ಅವರ ಜೀವನದಲ್ಲಿ ನಡೆದಂತಹ ಸಿಹಿ ಕಹಿ ಅನುಭವಗಳ ಬಗ್ಗೆ ತಿಳ್ಕೊಂಡ್ರಿ. ಇದೀಗ ನಿಮ್ಮ ಅಭ್ಯಾಸದ ಪುಸ್ತಕದಲ್ಲಿ ಇರುವಂತಹ ರೂಢನಾಮ ವ್ಯಾಕರಣಾಂಶವನ್ನು ನಾವು ನೋಡೋಣ. ರೂಢನಾಮ ನೋಡಿ, ಚಿತ್ರಗಳನ್ನು ಗಮನಿಸಿ. ಏನು ಕಾಣಿಸ್ತಿದೆ ಇಲ್ಲಿ ಮಕ್ಕಳ? ಹೌದು, ಏನಿದು? ನೋಡಿದ ತಕ್ಷಣ ನಮಗೆ ಗೊತ್ತಾಗತ್ತೆ, ಇದನ್ನು ಪರ್ವತ ಅಂತ ಕರಿತೀವಿ. ಅದು ಏನು? ಅದು ಮರ. ಇಲ್ಲಿ ಏನು ಕಾಣಿಸ್ತಿದೆ ಮಕ್ಕಳ? ನಿಮಗೆ ತುಂಬ ಇಷ್ಟವಾದಂತಹದ್ದು ಹಣ್ಣುಗಳು. ಇದನ್ನೆಲ್ಲವನ್ನು ನಾವು ಏನಂತ ಕರಿತೀವಿ? ರೂಢನಾಮ. ರೂಢಿಯಿಂದ ಬಂದಂತಹ ಸಾಮಾನ್ಯ ವಾಚಕಗಳನ್ನು ನಾವು ರೂಢನಾಮ ಅಂತ ಕರಿತೀವಿ. ಈಗ ಉದಾಹರಣೆಗಳನ್ನು ನಾವು ಚಿತ್ರ ಮೂಲಕ ನೋಡಿದ್ವಿ. ಅದೇ ನದಿ, ಪರ್ವತ, ಮರ, ಮನುಷ್ಯ, ಹಣ್ಣುಗಳು ಇತ್ಯಾದಿ. ನಂತರ ಅಂಕಿತ ನಾಮ. ಏನು ಅಂಕಿತ ನಾಮ? ಹೌದು, ಎಲ್ಲೋ ಒಂದು ಕಡೆ ನಿಮಗೆ ಉತ್ತರ ಗೊತ್ತಾಗ್ತಿದೆ. ಚಿತ್ರ ನೋಡಿ ಹಾಗಾದರೆ. ಏನಿದು? ಇಲ್ಲಿ ಏನೋ ಒಂದು ಚಿತ್ರ ಕಾಣಿಸ್ತಿದೆ. ಯಾವುದರ ಚಿತ್ರ ಇದು? ಈ ಕಡೆ ಒಂದು ಹಣ್ಣಿನ ಚಿತ್ರ ಕಾಣಿಸ್ತಿದೆ. ಏನಂತ ಕರಿತೀವಿ ನಾವಿದನ್ನು? ತೆಂಗಿನ ಮರ. ನಿಮಗೆಲ್ಲ ತೆಂಗಿನಕಾಯಿ ಕಾಣಿಸ್ತಿದೆ ಗೊಂಚಲು, ಅಲ್ಲಿ ತೆಂಗಿನ ಮರ. ಅಲ್ಲಿ ಯಾವ ಹಣ್ಣು ಕಾಣಿಸ್ತಿದೆ? ಹೌದು, ಹಣ್ಣುಗಳ ರಾಜ, ಅದು ಮಾವಿನ ಹಣ್ಣು ಕಾಣಿಸ್ತಾ ಇದೆ. ಹಾಗಾದರೆ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಂತಹ ಹೆಸರುಗಳನ್ನು ನಾವು ಅಂಕಿತ ನಾಮ ಅಂತ ಕರಿತೀವಿ. ಈಗ ತಾನೇ ನೋಡಿದ್ರಿ. ಹಾಗಾದರೆ ಇಷ್ಟೇನಾ ಅಂಕಿತ ನಾಮ? ಇಲ್ಲ, ನನ್ನ ಹೆಸರು, ನಿಮ್ಮ ಹೆಸರು, ನಮ್ಮ ಬಳಕೆಗೆ ನಾವು ಇಟ್ಕೊಂಡಂತಹ ಹೆಸರುಗಳನ್ನು ನಾವೇನಂತ ಕರಿತೀವಿ? ಅಂಕಿತ ನಾಮ ಅಂತ ಕರಿತೀವಿ. ನನ್ನ ಹೆಸರು ಭಾರತಿ, ಭಾರತಿ ಎನ್ನುವಂಥದ್ದು ಅಂಕಿತ ನಾಮ. ಹೀಗೆ ನಿಮ್ಮ ಹೆಸರು ಅಂಕಿತ ನಾಮಕ್ಕೆ ಉತ್ತಮ ಉದಾಹರಣೆಗಳು. ಹಾಗಾದರೆ ಇದು ಏನು ಹೇಳುತ್ತೆ? ಇದನ್ನು ನಾವು ಅನ್ವರ್ಥನಾಮ ಅಂತ ಕರಿತೀವಿ.
ನೋಡಿದ ತಕ್ಷಣ ಇಲ್ಲಿ ಏನೋ ಒಂದು ಕಾಣಿಸ್ತಿದೆ ನಮಗೆ ಚಿತ್ರ. ಹೌದು, ಯಾರಿವರು? ನಮ್ಮ ನಿಮ್ಮ ನೆಚ್ಚಿನ, ಹೌದು, ಶಿಕ್ಷಕರು, ಶಿಕ್ಷಕಿ, ಶಿಕ್ಷಕ, ಶಿಕ್ಷಕಿ. ಇವರನ್ನು ನಾವು ವೃತ್ತಿಯಿಂದ ನಾವು ಗುರುತಿಸಿರುವಂತಹದ್ದು. ಹಾಗಾಗಿ ಇದನ್ನು ಅನ್ವರ್ಥನಾಮಕ್ಕೆ ನಾವು ಉದಾಹರಿಸ್ತೀವಿ. ಇಲ್ಲಿ ಯಾರು ಕಾಣಿಸ್ತಿದ್ದಾರೆ? ವೈದ್ಯರು. ಹಾಗಾದರೆ ವೃತ್ತಿಯಿಂದ ನಾವು ಶಿಕ್ಷಕ, ವೈದ್ಯ, ಪೊಲೀಸ್, ಹಾಗೆ ವಕೀಲ ಎಲ್ಲರನ್ನೂ ಕೂಡ ಅಂದರೆ ವೃತ್ತಿಯ ಮುಖಾಂತರ ನಾವು ಗುರುತಿಸುವಂಥದ್ದನ್ನು ನೋಡಿ. ಇಲ್ಲಿ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೆಲ್ಲ ಅನ್ವರ್ಥನಾಮಗಳು. ಉದಾಹರಣೆಯನ್ನು ನಾವಿಲ್ಲೇ ತೆಗೆದುಕೊಂಡಿದ್ದೀವಿ. ವೈದ್ಯ, ಶಿಕ್ಷಕ, ರೈತ ಇತ್ಯಾದಿ ಇವುಗಳನ್ನು ನಾವು ಇಲ್ಲಿ ಅನ್ವರ್ಥನಾಮಕ್ಕೆ ನೋಡಬಹುದು. ಮಕ್ಕಳ, ಏನಿದು? ಒಂದು ಚಿತ್ರ ನೋಡಿ. ಏಕವಚನ, ಬಹುವಚನ. ಇದು ನೀವು 4ನೇ ತರಗತಿಯಿಂದ ಓದ್ಕೊಂಡು ಬಂದಿರುವಂಥದ್ದು. ಸುಮ್ಮನೆ ಒಂದು ಸಾರಿ ಇದನ್ನು ಪುನರ್ಮನನ ಮಾಡುவோಣ. ಹಣ್ಣು, ಎಸ್, ಒಂದು ಹಣ್ಣು ಕಾಣಿಸ್ತಿದೆ, ಹಾಗಾಗಿ ನಾವಿಲ್ಲಿ ಹಣ್ಣು ಅಂತ ಹೇಳಿದ್ವಿ. ಆದರೆ ಇಲ್ಲಿ ಎಷ್ಟು ಹಣ್ಣುಗಳು? ಹೆಚ್ಚಾಗಿ ಕಾಣಿಸುವಂತಹ ಹಣ್ಣುಗಳು ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಒಂದೇ ಒಂದು ಮಗು ಇದೆ, ಮಗು ಅಂತ ಕರೆದ್ವಿ. ಆದರೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಇದ್ದಂಥ ಸಂದರ್ಭದಲ್ಲಿ ಬಹುವಚನವನ್ನು ಬಳಸ್ತೀವಿ. ಹಾಗಾಗಿ ಅದನ್ನು ಮಕ್ಕಳು ಅಂತ ಕರೆದ್ವಿ. ಇಲ್ಲಿ ಒಂದು ಸುಂದರವಾದ ಮನೆ ಇದೆ, ಇಲ್ಲಿ ಸುಂದರವಾದ ಮನೆಗಳು ಇದೆ. ಹಾಗಾಗಿ ಏಕವಚನದಲ್ಲಿ ಒಂದು ವಸ್ತು ಇದ್ದಾಗ ನಾವು ಏಕವಚನವನ್ನು ಬಳಸ್ತೀವಿ, ಹೆಚ್ಚು ವಸ್ತುಗಳಿದ್ದಾಗ ನಾವು ಬಹುವಚನವನ್ನು ಬಳಸ್ತೀವಿ. ಸರಿ ಮಕ್ಕಳ, ಇದುವರೆಗೂ ಕೂಡ ನೀವು ಹೆಚ್ಚು ಈ ಪಾಠದಲ್ಲಿ ಬರುವಂತಹ ಮಹಾನ್ ವ್ಯಕ್ತಿಗಳ ಸಿಹಿ ಕಹಿ ಅನುಭವಗಳು ಅವರನ್ನು ಹೇಗೆಲ್ಲ ದಾರಿದೀಪಗಳನ್ನಾಗಿ ಮಾಡಿಸ್ತು, ಅವರ ಒಂದು ಜೀವನ ಹೇಗೆ ನಮಗೆ ಮಾದರಿಯಾಯಿತು ಅಂತ ಹೇಳಿಬಿಟ್ಟು ನಾವು ನೋಡ್ತಾ ಹೋದ್ವಿ. ಹಾಗಾದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಒಂದು ಗೃಹ ಕಾರ್ಯವನ್ನು ಮಾಡಬೇಕಾಗತ್ತೆ. ಮಾಡ್ತೀರಲ್ವಾ? ಸರಿ, ಹಾಗಾದರೆ ನಿಮ್ಮ ಪುಸ್ತಕದಲ್ಲಿ ಇದನ್ನು ಬರೆದುಕೊಳ್ಳಿ. ಇದುವರೆಗಿನ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಡೆದಂತಹ ಸಂತೋಷದ ಕ್ಷಣಗಳನ್ನು ನಿಮ್ಮ ಗೆಳೆಯರೊಂದಿಗೆ ಹಂಚ್ಕೊಳ್ತಾ 5 ವಾಕ್ಯಗಳನ್ನು ಪುಸ್ತಕದಲ್ಲಿ ಬರೀರಿ. ಆಗುತ್ತೆ ಅಲ್ವಾ ಮಕ್ಕಳ? ಎಷ್ಟೊಂದು ಸಂತೋಷದ ಕ್ಷಣಗಳನ್ನು ನಾವು ಕಳೆದಿರ್ತೀವಿ. ಅದು ಮನೆಯೊಂದಿಗಾಗಿರಬಹುದು, ಗೆಳೆಯರೊಂದಿಗೆ ಆಗಿರಬಹುದು, ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಆಗಿರಬಹುದು, ಅಥವಾ ಪ್ರವಾಸದಲ್ಲಿ ಆಗಿರಬಹುದು. ಎಲ್ಲಿ ನೀವು ಸಂತೋಷ ಅನ್ನುವಂಥದ್ದನ್ನು ನಿಮ್ಮ ಮನಸ್ಸಿಗೆ ಬಂದಿರುತ್ತೋ ಆ ಸಂತೋಷದ ಕ್ಷಣಗಳನ್ನು ನೀವು ನಿಮ್ಮ ಗೆಳೆಯರೊಂದಿಗೆ ಹಂಚ್ಕೊಳ್ತಾ 5 ವಾಕ್ಯಗಳನ್ನು ಬರೀರಿ. ನಂತರ 14 ಜನ ರಾಷ್ಟ್ರಪತಿಯರ ಭಾವಚಿತ್ರವನ್ನು ಸಂಗ್ರಹಣೆ ಮಾಡಿ ನಿಮ್ಮ ಶಿಕ್ಷಕರಿಗೆ ನೀಡಿ. ಧನ್ಯವಾದಗಳು ಮಕ್ಕಳ. ನನ್ನ ಹೆಸರು ಜಯಭಾರತಿ ಕೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಗ್ರೆ ಕಾಲುವೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದೇನೆ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ.